ಹಲವು ಬಂಧಗಳ ಅಂದದ ಮನೆಯ ಇದು ಸಂಬಂಧಗಳನ್ನ ಸಂಭ್ರಮಿಸುವ ಮಹಾ ಹಬ್ಬ. ನಮಗೂ ನಿಮಗೂ ಅಂಟಿದ ನಂಟಿಗೆ ಒಂದೇ ಹೆಸರುವೆ, ಅದುವೇ ಅನುಬಂಧ. ವೀಕ್ಷಕರೇ, ಬಿಗ್ ಬಾಸ್ಗೂ ಮುಂಚೆ ಕಲರ್ಸ್ ಕನ್ನಡದ ವರ್ಷದ ಹಬ್ಬವಾದಂಥ ಅನುಬಂಧ ಅವಾರ್ಡ್ಸ್ ಬರುತ್ತಿದ್ದಂಥದ್ದು ಒಂದು ಚಾಳಿ ಥರ ಆಗಿತ್ತು. ಇಡೀ ಕುಟುಂಬವೇ ಕೂತು ಕಾದು ಕಾಯುತ್ತಿದ್ದಂಥ ಏಕೈಕ ಶೋ ಅಂದರೆ ಅದು ಅನುಬಂಧ ಅವಾರ್ಡ್ಸ್. ಕಲರ್ಸ್ ಕನ್ನಡ ವಾಹಿನಿಯ ವಾರ್ಷಿಕ ಹಬ್ಬ, ಅದುವೇ ಅನುಬಂಧ. ಆದರೆ ಏನೋ ವೀಕ್ಷಕರೇ, ಈ ಬಾರಿ ಅಕ್ಟೋಬರ್ ತಿಂಗಳಲ್ಲಿ ಬಿಗ್ ಬಾಸ್ನ ಪ್ರೋಮೋ ಬಂತು, ಹಾಗೆ ಲಾಂಚ್ ಕೂಡ ಆಯಿತು. ಆದರೆ ಅನುಬಂಧ ಅವಾರ್ಡ್ಸ್ ಪ್ರೋಮೋ ಅಂತೂ ಬರಲೇ ಇಲ್ಲ. ಎಷ್ಟೊಂದು ಜನ ಕಾದು ಕುಳಿತಿದ್ದಂಥ ಏಕೈಕ ಶೋ ಅಂದರೆ ಅದು ಅನುಬಂಧ ಅವಾರ್ಡ್ಸ್. ಆದರೆ ಈ ವರ್ಷ ಅನುಬಂಧ ಅವಾರ್ಡ್ಸ್ನ ಒಂದು ಚೂರು ಹಿಂಟು ಸಿಗ್ತಾ ಇರಲಿಲ್ಲ. ಆದರೆ ಈಗ ಆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಂತಾಗಿದೆ. ಹೌದು ವೀಕ್ಷಕರೇ, ಅನುಬಂಧ ಅವಾರ್ಡ್ಸ್ 2025 ಇನ್ನೇನು ಕೆಲವೇ ದಿನಗಳಲ್ಲಿ ನಿಮ್ಮ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಬರಲಿದೆ. ಈಗಾಗಲೇ ಕಲರ್ಸ್ ಕನ್ನಡ ವಾಹಿನಿಯ ಇನ್ಸ್ಟಾಗ್ರಾಮ್ ಪೇಜ್, ಫೇಸ್ಬುಕ್ ಪೇಜ್ ಹಾಗೂ ಸೋಷಿಯಲ್ ಮೀಡಿಯಾಗಳೆಲ್ಲ ಅಷ್ಟೇ ಅಲ್ಲದೆ ಟಿವಿಯಲ್ಲೂ ಕೂಡ ಈ ಬಾರಿಯ ಅಂದರೆ 2025 ಅನುಬಂಧ ಅವಾರ್ಡ್ಸ್ನ ಪ್ರೋಮೋ ರಿಲೀಸ್ ಆಗಿದೆ. ಇನ್ನು ವೀಕ್ಷಕರೇ, ನಾನು ಮಾಡುತ್ತಿರುವ ಈ ಒಂದು ವಿಡಿಯೋ ಅನುಬಂಧ ಅವಾರ್ಡ್ಸ್ ಯಾವಾಗ ಟೆಲಿಕಾಸ್ಟ್ ಆಗಲಿದೆ, ವೋಟಿಂಗ್ ಲೈನ್ಸ್ ಯಾವಾಗ ತೆರೆಯಲಿದೆ ಎನ್ನುವುದನ್ನು ಹೇಳುತ್ತೇನೆ. ಹಾಯ್ ಹಲೋ ವೀಕ್ಷಕರೇ, ಸ್ಯಾಂಡಲ್ವುಡ್ ಪೋಸ್ಟ್ನ ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ರೀತಿಯ ಎಕ್ಸ್ಕ್ಲೂಸಿವ್ ಕಂಟೆಂಟ್ಗಳಿಗಾಗಿ ನಮ್ಮ ಚಾನಲನ್ನು ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಮಿಸ್ ಮಾಡದೆ ಕ್ಲಿಕ್ ಮಾಡಿ. ನಾವು ಹಾಕುವ ಎಲ್ಲ ವಿಡಿಯೋಗಳ ಲೇಟೆಸ್ಟ್ ಅಪ್ಡೇಟ್ಸ್ ನೀವು ಪಡೆಯಬಹುದು. ಅಷ್ಟೇ ಅಲ್ಲದೆ ಅನುಬಂಧ ಅವಾರ್ಡ್ಸ್ಗಾಗಿ ನೀವು ಕೂಡ ಕಾತುರದಿಂದ ಕಾಯುತ್ತಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ನಿಮ್ಮ ನೆಚ್ಚಿನ ಅನುಬಂಧ ಸಂಸಾರ ಯಾವುದು ಎನ್ನುವುದನ್ನು ಮಿಸ್ ಮಾಡದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ವೀಕ್ಷಕರೇ, ಅಂತೂ ಇಂತೂ ಸಂಬಂಧಗಳನ್ನು ಸಂಭ್ರಮಿಸುವ ಮಹಾ ಸಮಾರಂಭವಾದಂಥ ಅನುಬಂಧ ಅವಾರ್ಡ್ಸ್ 2025 ಪ್ರೋಮೋ ರಿಲೀಸ್ ಆಗಿದೆ. ಇನ್ನು ಈ ಅನುಬಂಧ ಅವಾರ್ಡ್ಸ್ನ ಚಿತ್ರೀಕರಣವು ಇದೇ ಡಿಸೆಂಬರ್ ಮೊದಲನೇ ವಾರದಲ್ಲಿ ನಡೆಯಲಿದೆಯಂತೆ. ಹೌದು ವೀಕ್ಷಕರೇ, ವೋಟಿಂಗ್ ಲೈನ್ಸ್ ಇನ್ನೇನು ಕೆಲವೇ ದಿನಗಳಲ್ಲಿ ಓಪನ್ ಆಗಲಿದೆ. ವೀಕ್ಷಕರೇ, ಯಾವಾಗ ಟಿವಿಯಲ್ಲಿ ಟೆಲಿಕಾಸ್ಟ್ ಆಗುತ್ತೆ ಅಂತ ಹೇಳೋಕ್ಕೂ ಮುಂಚೆ ಯಾಕೆ ಇಷ್ಟು ಡಿಲೇ ಆಗಿತ್ತು? ಅಕ್ಟೋಬರ್ ತಿಂಗಳಲ್ಲೇ ಬರಬೇಕಾಗಿದ್ದಂಥ ಅನುಬಂಧ ಅವಾರ್ಡ್ಸ್ ಡಿಸೆಂಬರ್ನಲ್ಲಿ ಯಾಕೆ ಬರ್ತಾ ಇದೆ ಅನ್ನೋದಕ್ಕೆ ಕಾರಣ ಇಲ್ಲಿದೆ. ವೀಕ್ಷಕರೇ, ಕಲರ್ಸ್ ಕನ್ನಡದಲ್ಲಿ ಬಿಗ್ ಬಾಸ್ ಬರ್ತಾದಂಗೆ ಹಲವಾರು ಸೀರಿಯಲ್ಗಳು ಮುಕ್ತಾಯಗೊಳ್ಳುತ್ತದೆ. ಅದು ನಮಗೂ ಗೊತ್ತು, ನಿಮಗೂ ಗೊತ್ತು. ಇನ್ನು ಅನುಬಂಧ ಅವಾರ್ಡ್ಸ್ಗಳಲ್ಲಿ ಸೀರಿಯಲ್ಗಳೇ ಇಲ್ಲ ಅಂತಂದರೆ ಇನ್ನೇನಕ್ಕೆ ಅವಾರ್ಡ್ ಕೊಡ್ತಾರೆ ಅಲ್ವಾ ವೀಕ್ಷಕರೇ? ಅದರಂತೆ ಶ್ರೀಗಂಧದ ಗುಡಿ ಕಲರ್ಸ್ ಕನ್ನಡದ ಹೊಸ ಧಾರಾವಾಹಿ ಬರೋ ತನಕ ಅವರು ಕಾಯುತ್ತಿದ್ದರು. ಶ್ರೀಗಂಧದ ಗುಡಿ ಯಾವಾಗ ಟೆಲಿಕಾಸ್ಟ್ ಆಯಿತು ಹಾಗೂ ಜನರ ಮೆಚ್ಚುಗೆಗೆ ಪಾತ್ರವಾಯಿತು, ಈಗ ಅನುಬಂಧ ಅವಾರ್ಡ್ಸನ್ನು ತರ್ತಾ ಇದ್ದಾರೆ. ಇನ್ನು ಈ ಬಾರಿಯ ಅನುಬಂಧ ಅವಾರ್ಡ್ಸ್ನಲ್ಲಿ ರಾಮಾಚಾರಿ, ಯಜಮಾನ, ಪ್ರೇಮಕಾವ್ಯ, ಭಾಗ್ಯಲಕ್ಷ್ಮಿ, ಮುದ್ದು ಸೊಸೆ, ಶ್ರೀಗಂಧದ ಗುಡಿ, ಭಾರ್ಗವಿ LLB, ನಂದಗೋಕುಲ ಹಾಗೂ ಬಿಗ್ ಬಾಸ್ ಸೇರಿದಂತೆ ಇನ್ನಷ್ಟು ನಾನ್ ಫಿಕ್ಷನ್ ಶೋಗಳು ಭಾಗವಹಿಸಲಿದೆ. ವೀಕ್ಷಕರೇ, ಈ ಒಂದು ತುಂಬು ಸಂಸಾರವನ್ನು ನೀವು ನೋಡಲು ಎಷ್ಟು ಕಾತುರದಿಂದ ಕಾಯುತ್ತಿದ್ದೀರಾ ಎಂದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗಾದರೆ ಈ ಬಾರಿಯ ಅನುಬಂಧ ಅವಾರ್ಡ್ಸ್ ಯಾವಾಗ ಟೆಲಿಕಾಸ್ಟ್ ಆಗಲಿದೆ ಅಂತ ಹೇಳ್ತಿದ್ದೇನೆ. ವೀಕ್ಷಕರೇ, ನಾನು ಈಗಾಗಲೇ ಹೇಳಿದಂತೆ ಅನುಬಂಧ ಅವಾರ್ಡ್ಸ್ 2025 ಒಂದು ಚಿತ್ರೀಕರಣ ಏನಿದೆ ಅದು ಡಿಸೆಂಬರ್ ಮೊದಲನೇ ವಾರದಲ್ಲಿ ನಡೆಯಲಿದೆ. ಇನ್ನು ಈ ಮೊದಲನೇ ವಾರದಲ್ಲಿ ನಡೆಯುತ್ತಿದ್ದಂತೆ ಟೆಲಿಕಾಸ್ಟ್ ಟಿವಿಯಲ್ಲಿ ಯಾವಾಗ ಬರುತ್ತೆ ಅಂದರೆ 26 ಅಂದರೆ ಡಿಸೆಂಬರ್ ಫ್ರೈಡೇ ಏನಿದೆ, ಶುಕ್ರವಾರ ಡಿಸೆಂಬರ್ 26, 27 ಹಾಗೂ 28ರಂದು ಸಂಜೆ 6ರಿಂದ ರಾತ್ರಿ 9 ಗಂಟೆಗಳಿಗೆ ಪ್ರಸಾರ ಆಗಲಿದೆ. ಅದಾದಮೇಲೆ ಎಂದಿನಂತೆ ಬಿಗ್ ಬಾಸ್ ಪ್ರಸಾರ ಆಗುತ್ತೆ. ಸೊ ಈ 3 ದಿನಗಳಲ್ಲಿ 3 ಗಂಟೆಯ ಕಾಲ ಅನುಬಂಧ ಅವಾರ್ಡ್ಸ್ ಟೆಲಿಕಾಸ್ಟ್ ಆಗುತ್ತೆ ಟಿವಿ ಮೇಲೆ. ಸೊ ಈ ಬಾರಿಯ ಅನುಬಂಧದಲ್ಲಿ ತುಂಬ ವಿಶೇಷಗಳಿದೆಯಂತೆ, ತುಂಬ ಸರ್ಪ್ರೈಸಸ್ಗಳಿದೆಯಂತೆ, ಹೊಸ ಶೋಗಳ ಬಗ್ಗೆ ಲಾಂಚ್ ಆಗಲಿದೆ, ಹೊಸ ಸೀರಿಯಲ್ಸ್ಗಳು ಲಾಂಚ್ ಆಗಲಿದೆ. ಸೊ ಮಿಸ್ ಮಾಡದೆ ಕಾಯ್ತಾ ಇರಿ ಅಂತ ಹೇಳ್ತಾ ಇದ್ದೀನಿ ಅನುಬಂಧ ಅವಾರ್ಡ್ಸ್ಗಾಗಿ. ವೀಕ್ಷಕರೇ, ನಾನು ಹೇಳಿದಂತೆ ಈ ರೀತಿಯ ಅನುಬಂಧದ ಎಕ್ಸ್ಕ್ಲೂಸಿವ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ. ಅಷ್ಟೇ ಅಲ್ಲದೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡುವ ಮುಖಾಂತರ ನಾವು ಹಾಕುವ ಎಲ್ಲ ವಿಡಿಯೋಗಳ ಲೇಟೆಸ್ಟ್ ಅಪ್ಡೇಟ್ಸ್ ನೀವು ಪಡೆಯಬಹುದು. ಈ ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋವನ್ನು ಲೈಕ್ ಮಾಡಿ. ವಿಡಿಯೋ ಕೊನೆ ತನಕ ನೋಡ್ತಾ ಇದ್ದೀರಲ್ಲ, ಅದಕ್ಕಾಗಿ ನಿಮಗೊಂದು ಸರ್ಪ್ರೈಸ್ ಇದೆ. ಆ ಸರ್ಪ್ರೈಸ್ ಏನು ಗೊತ್ತಾ? ಇಲ್ಲಿದೆ ನೋಡಿ.